ಖರ್ಗೆ ವರ್ಸಸ್ ತರೂರ್, ಸೋನಿಯಾ ಸೈಲೆಂಟ್ ಗೇಮ್. ಖರ್ಗೆಗೆ ಪಟ್ಟ, ಕಮಲಕ್ಕೆ ಡಿಚ್ಚಿ. 2024ಕ್ಕೆ ಮಾಸ್ಟರ್ ಪ್ಲಾನ್. ಚಾಣಕ್ಯನ ಹಿಂದೆ ನಿಂತು ದಾಳ ಉರುಳಿಸ್ತಾರ ಮೇಡಮ್. ಎಐಸಿಸಿ ಅಧ್ಯಕ್ಷ ಪಟ್ಟಕ್ಕೆ ರೇಸ್, ಮೆಗಾ ಡ್ರಾಮಾ. ಕೊನೆ ಕ್ಷಣದಲ್ಲಿ ಖರ್ಗೆಗೆ ಜಾಕ್ಪಾಟ್. ಕಲಬುರಗಿ ಕಲಿಗೆ ಬಹುಪರಾಗ್. ಏನಿದು ಹೈಕಮಾಂಡ್ ಲೆಕ್ಕಾಚಾರ? 24 ವರ್ಷಗಳ ಬಳಿಕ ಗಾಂಧಿಯೇತರ ವ್ಯಕ್ತಿಗೆ ಪಕ್ಷದ ಚುಕ್ಕಾಣಿ. ಇದೇ ಈ ಹೊತ್ತಿನ ವಿಶೇಷ. ಖರ್ಗೆ ವರ್ಸಸ್ ತರೂರ್, ಗಾಂಧಿ ಇಲ್ಲದ ಮೇಲೆ. ನಾನು ರಾಘವೇಂದ್ರ ಗುಡಿ. ಖರ್ಗೆ ವರ್ಸಸ್ ತರೂರ್, ಸೋನಿಯಾ ಸೈಲೆಂಟ್ ಗೇಮ್. ಖರ್ಗೆಗೆ ಪಟ್ಟ, ಕಮಲಕ್ಕೆ ಟಿಚ್ಚಿ. 2024 ಕೈ ಮಾಸ್ಟರ್ ಪ್ಲಾನ್. खड़गे जी ने कहा चर्चा के लिए हम तैयार हैं। ಚಾಣಕ್ಯನ ಹಿಂದೆ ನಿಂತು ದಾಳ ಉರುಳಿಸ್ತಾರ ಮೇಡಮ್. खड़गे जी ने कहा चर्चा के लिए हम तैयार हैं। ये लोग काले धन के सपोर्ट में हैं। ये नहीं चाहते ये डिस्कशन होना, ये नहीं चाहते यहाँ पर उनका पोल खोलना। Why do we live with them? We have blacks, black people around us. I want to know. A man, he is not an ordinary man. ये एक ऑर्डिनरी व्यक्ति तो नहीं है। जब गोवा गए थे प्रधानमंत्री जी, वहां बोले कांग्रेस को आपने 70 साल दिया, मुझे सिर्फ 50 दिन दो। राहुल जी, ये तो एसपी जी का उनको प्रोटेक्शन है। जब एसपी जी का प्रोटेक्शन है तो उनका हर क्षण क्षण का इंफॉर्मेशन सरकार के पास होता है। ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಬರೀ ಎಐಸಿಸಿ ಅಧ್ಯಕ್ಷ ಚುನಾವಣೆಯದ್ದೇ ಭರಾಟೆ. ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್, ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ರಂತ ಅತಿರಥ ಮಹಾರಥರ ಹೆಸರುಗಳೇ ಕೇಳಿಬಂದಿತು. ಆದರೆ ಈಗ ಎಐಸಿಸಿ ಚುನಾವಣಾ ಅಖಾಡಕ್ಕೆ ಕೊನೆ ಕ್ಷಣದ ಟ್ವಿಸ್ಟ್ ಎಂಬಂತೆ ನಮ್ಮ ಕನ್ನಡಿಗ, ಕಲಬುರಗಿ ಕಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಹಲವು ದಿನಗಳಿಂದ ಎಐಸಿಸಿ ಅಧ್ಯಕ್ಷ ಚುನಾವಣೆಗೆ ಯಾರು ಸ್ಪರ್ಧಿಸ್ತಾರೆ, ಯಾರು ಚುನಾವಣಾ ಅಖಾಡಕ್ಕೆ ಧುಮುಕ್ತಾರೆ, ಸುದೀರ್ಘ 24 ವರ್ಷಗಳ ಬಳಿಕ ಗಾಂಧಿಯೇತರ ವ್ಯಕ್ತಿಯೊಬ್ಬರು ಕೈಪಾಳ್ಯದ ಸಾರಥಿಯಾಗ್ತಾರೆ, ಯಾರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿದ್ದಾರೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಿದ್ವು. ಕಾಂಗ್ರೆಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಯಾರು ನಿಲ್ಲಬೇಕು ಅಂತ ಹಲವು ದಿನಗಳಿಂದ ಹಸ್ತಪಾಳ್ಯದಲ್ಲಿ ಮೆಗಾ ಡ್ರಾಮಾವೇ ನಡೀತಿತ್ತು. ಕೊನೆಗೂ ಈ ಮೆಗಾ ಡ್ರಾಮಾಕ್ಕೆ ತೆರೆ ಬಿದ್ದಿದ್ದು ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ನ ಕಟ್ಟಾಳು ಸೋನಿಯಾ ಪರಮಾಪ್ತ ಮಲ್ಲಿಕಾರ್ಜುನ್ ಖರ್ಗೆಗೆ ಜಾಕ್ಪಾಟ್ ಹೊಡೆದಿದೆ. ಸಾವಿರದ 1998, 2017 ಸೋನಿಯಾ ಗಾಂಧಿ ಕೈನಲ್ಲಿ ಚುಕ್ಕಾಣಿ. 2017, 2019 ರಾಹುಲ್ ಗಾಂಧಿಗೆ ಪಟ್ಟಾಭಿಷೇಕ. ಕಾಂಗ್ರೆಸ್ ದೇಶದ ಅತ್ಯಂತ ಹಳೆಯ ಪಕ್ಷ. ಕಳೆದ 24 ವರ್ಷಗಳಿಂದ ಪಕ್ಷದ ಹಿಡಿತ ಚುಕ್ಕಾಣಿ ಗಾಂಧಿ ಕುಟುಂಬದ ಕೈನಲ್ಲೇ ಇದೆ. 1998ರಿಂದ 2017ರವರೆಗೆ ಅಂದ್ರೆ ಸುದೀರ್ಘ 19 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಪಕ್ಷದ ಅಧ್ಯಕ್ಷರಾಗಿದ್ರು. ತದನಂತರ ರಾಹುಲ್ ಗಾಂಧಿಗೆ ಅಧ್ಯಕ್ಷ ಪಟ್ಟ ಒಲಿದು ಬಂತು. ರಾಗ ಸತತ ವೈಫಲ್ಯ, ಸೋಲ್ನಿಂದ ಎಐಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿದ್ರು. ಮತ್ತೆ ಸುತ್ತು ಹೊಡೆದುಕೊಂಡು ಕಾಂಗ್ರೆಸ್ನ ಚುಕ್ಕಾಣಿ ಸೋನಿಯಾ ಮೇಡಮ್ ಕೈಗೆ ಹೋಯ್ತು. ಈ ಬಾರಿ ಗಾಂಧಿ ಈ ಕಡೆ ಖರ್ಗೆಗೆ ಪಟ್ಟ ಕಟ್ಟೋದರ ಹಿಂದೆ ಕಮಲಕ್ಕೆ ಡಿಚ್ಚಿ ಕೊಡುವ ತಂತ್ರ ಅಡಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. 2024ರ ಲೋಕಸಮರಕ್ಕೆ ಕೈ ಮಾಸ್ಟರ್ ಪ್ಲಾನ್ ತಯಾರಿ ಮಾಡ್ಕೊಂಡಿದ್ಯಾ? ಬ್ಲೂ ಪ್ರಿಂಟ್ ಅನ್ನ ಈಗಲೇ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ಯಾ? ಚಾಣಕ್ಯನ ಹಿಂದೆ ನಿಂತು ಮೇಡಮ್ ಸೋನಿಯಾ ದಾಳ ಉರುಳಿಸ್ತಾರ?
ಈ ಹಿಂದಿನ ಇತಿಹಾಸ ಮತ್ತೆ ರಿಪೀಟ್ ಆಗುತ್ತಾ ಅನ್ನೋ ಕುತೂಹಲ ಕೂಡ ಗರಿಗೆದರಿದೆ. ಇನ್ನು ಈ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿ ನಡೀತಿದೆ. ಶಶಿ ತರೂರ್ ಚುನಾವಣಾ ನಾಮಪತ್ರ ಸಲ್ಲಿಸಿ ಹೊರಬಂದ ಬಳಿಕ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರು. ನನಗೆ ಪಕ್ಷದ ಬಗ್ಗೆ ದೃಷ್ಟಿಕೋನವಿದೆ. ಪಕ್ಷವನ್ನ ಸದೃಢಗೊಳಿಸುವುದು ನಮ್ಮ ಪ್ರಮುಖ ಉದ್ದೇಶ. ನಾನು ಎಲ್ಲಾ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೀಯ ಪಟ್ಟಕ್ಕೆ ಇಷ್ಟೊಂದು ಮೆಗಾ ಡ್ರಾಮಾ ಆಗಿದ್ದಕ್ಕೆ, ಕೊನೆ ಡೆತ್ ಓವರ್ನಲ್ಲಿ ಖರ್ಗೆ ಬ್ಯಾಟ್ ಹಿಡಿದು ಫೀಲ್ಡ್ಗೆ ಇಳಿದಿದ್ಯಾಕೆ? ಇದರ ಹಿಂದಿದ್ಯಾ ಮೇಡಮ್ ಸೋನಿಯಾ ರಣತಂತ್ರ? ಅತ್ತೆ ರೀತಿಯೇ ಸೊಸೆ ಕೂಡ ಪಕ್ಷವನ್ನ ಕಂಟ್ರೋಲ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. 2024 ಲೋಕಸಮರವನ್ನ ತಲೆಯಲ್ಲಿ ಇಟ್ಕೊಂಡು ತಮ್ಮ ಕಟ್ಟಾಳುವನ್ನ ಅಖಾಡಕ್ಕೆ ಇಳಿಸಿದ್ರ ಸೋನಿಯಾಜಿ. ಖರ್ಗೆನೇ ಎಐಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸೂಕ್ತ ವ್ಯಕ್ತಿ ಯಾಕೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ಇಲ್ಲಿವರೆಗೂ ಯಾವೆಲ್ಲ ಪ್ರಮುಖರು ಎಐಸಿಸಿ ಅಧ್ಯಕ್ಷ ಪಟ್ಟ ಅಲಂಕರಿಸಿದ್ದಾರೆ, ಗಾಂಧಿ ಹಾಗೂ ಗಾಂಧಿಯೇತರ ಕುಟುಂಬದ ಯಾವೆಲ್ಲ ಪ್ರಮುಖರು ಹಸ್ತಪಾಳ್ಯದ ಸಾರಥಿಯಾಗಿದ್ರು ಅನ್ನೋದನ್ನ ನೋಡೋಣ. 1919 ಮತ್ತು 1928ರಲ್ಲಿ ಮೋತಿಲಾಲ್ ನೆಹರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. 1929 ಮತ್ತು 1930ರಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದರು. ಮತ್ತೆ 1936 ಮತ್ತು 1937ರಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ರು. 1951ರಿಂದ 1954ರವರೆಗೆ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನಂತರ 1959ರಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಸಾರಥ್ಯ ವಹಿಸಿಕೊಂಡ್ರು. ನಂತರ 1978ರಿಂದ 1983ರವರೆಗೆ ಇಂದಿರಾ ಗಾಂಧಿಯೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಬಳಿಕ 1985ರಿಂದ 1991ರವರೆಗೆ 6 ವರ್ಷಗಳ ಕಾಲ ರಾಜೀವ್ ಗಾಂಧಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದ್ರು. ನಂತರ 1998ರಿಂದ 2017ರವರೆಗೆ ಸುದೀರ್ಘ 19 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಇದೆ. ನಂತರ 2017ರಿಂದ 2019ರವರೆಗೆ ರಾಹುಲ್ ಗಾಂಧಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ನಂತರ ರಾಗ ಅಧ್ಯಕ್ಷರಾಗಿ ವೈಫಲ್ಯವಾದ ಬೆನ್ನಲ್ಲೇ 2019ರಿಂದ ಇಲ್ಲಿಯವರೆಗೆ ಸೋನಿಯಾ ಗಾಂಧಿಯೇ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಾರೆ. ಇನ್ನು ಗಾಂಧಿಯೇತರ ಅಧ್ಯಕ್ಷರನ್ನ ನೋಡೋದಾದ್ರೆ 1955 ಮತ್ತು 1959ರಲ್ಲಿ ಯುಎನ್ ಥೆಬರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಆ ಟೈಮ್ನಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ರು. 1959ರ ನಂತರ ಮತ್ತೆ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಸಾರಥಿಯಾದ್ರು. ನಂತರ 1960 ಮತ್ತು 1963 ನೀಲಂ ಸಂಜೀವ ರೆಡ್ಡಿ ಕೈಗೆ ಕಾಂಗ್ರೆಸ್ ಚುಕ್ಕಾಣಿ ಒಲೆದು ಬಂತು. ಅದಾದ ಬಳಿಕ 1964 ಮತ್ತು 1967ರಲ್ಲಿ ಕೆ ಕಾಮರಾಜ್ ಕಾಂಗ್ರೆಸ್ನ ಸಾರಥಿಯಾಗಿ ಪಕ್ಷವನ್ನ ಮುನ್ನಡೆಸಿದ್ರು. 1968ರಿಂದ 1969ರವರೆಗೆ ಕರ್ನಾಟಕದ ಎಸ್ ನಿಜಲಿಂಗಪ್ಪ ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷ ಗದ್ದುಗೆ ಒಲಿದು ಬಂತು. 1970 ಮತ್ತು 1977 ಜಗಜೀವನ್ ರಾಮ್, ಶಂಕರ್ ದಯಾಳ್ ಶರ್ಮಾ, ದೇವಕಾಂತ್ ಬರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. 1978ರಲ್ಲಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ಚುಕ್ಕಾಣಿ ಇಂದಿರಾ ಗಾಂಧಿ ಅವರ ಕೈಗೆ ಹೋಯಿತು. ನಂತರ 1992 ಮತ್ತು 1994ಕ್ಕೆ ಪಿ.ವಿ. ನರಸಿಂಹರಾವ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನೇಮಕವಾದರು. ತದನಂತರ 1996 ಮತ್ತು 1998ರಲ್ಲಿ ಸೀತಾರಾಮ್ ಕೇಸರಿ ಕಾಂಗ್ರೆಸ್ನ ಸಾರಥ್ಯ ವಹಿಸಿಕೊಂಡ್ರು. ಅವರ ಬಳಿಕ ಈಗ ಮತ್ತೆ ಗಾಂಧಿ ಕುಟುಂಬವೇ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿದೆ. ಹೀಗೆ ಇದು ಕಾಂಗ್ರೆಸ್ ಅಧ್ಯಕ್ಷರ ಇತಿಹಾಸ. ಗಾಂಧಿ ಕುಟುಂಬದ ಜೊತೆಗೆ ಗಾಂಧಿಯೇತರ ಕುಟುಂಬದವರು ಕೂಡ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ದಾರೆ. ಈಗ ಬರೋಬ್ಬರಿ ಸುದೀರ್ಘ 24 ವರ್ಷಗಳ ಬಳಿಕ ಮತ್ತೆ ಗಾಂಧಿಯೇತರ ವ್ಯಕ್ತಿಗೆ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಒಲಿದು ಬರಲಿದೆ. ಇನ್ನು ಈ ಸ್ಥಾನಕ್ಕೆ ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಇಳಿದಿದ್ದೇ ರಣರೋಚಕ. ದಿಗ್ವಿಜಯ್ ಸಿಂಗ್ ಹಾಗೂ ಗೆಹ್ಲೋಟ್ ಅಧ್ಯಕ್ಷ ರೇಸ್ನಿಂದ ಔಟ್ ಆಗಿದ್ದು ಖರ್ಗೆ ಹೆಸರನ್ನೇ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ದಿಗ್ವಿಜಯ್ ಸಿಂಗ್, ಖರ್ಗೆ ಹೆಸರನ್ನ ನಾನು ಬೆಂಬಲಿಸ್ತೀನಿ, ಖರ್ಗೆ ಬೆಂಬಲಿಸಿ ಸ್ಪರ್ಧೆಯಿಂದ ಹಿಂದೆ ಸರಿತೀನಿ ಎಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು, ಈ ಟೈಮ್ನಲ್ಲಿ ಇಡೀ ಕಾಂಗ್ರೆಸ್ ನಾಯಕರೇ ಖರ್ಗೆಗೆ ಸಾಥ್ ನೀಡಿದ್ರು. ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಖರ್ಗೆ, ದೊಡ್ಡ ಬದಲಾವಣೆಗಾಗಿ ಈ ಹೋರಾಟ, ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನ ಕಟ್ಟಬೇಕಿದೆ ಅಂತ ಹೇಳಿದ್ರು. ಹೀಗಾಗಿ ಈ ವಾರ್ ಖರ್ಗೆ ವರ್ಸಸ್ ಶಶಿ ತರೂರ್ ಎನ್ನುವಂತಾಗಿದೆ. ಅಷ್ಟಕ್ಕೂ ಖರ್ಗೆ ಅವರಿಗೆ ಯಾಕೆ ಮೇಡಮ್ ಸೋನಿಯಾ ಹಸಿರು ಮುದ್ರೆ ಒತ್ತಿದ್ದಾರೆ ಅನ್ನೋದರ ಹಿಂದೆ ಚುನಾವಣಾ ಸೀಕ್ರೆಟ್ ಅಡಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜಕೀಯ ಸೇವೆ ಸಲ್ಲಿಸಿದ ಅನುಭವವಿದೆ. ಕಾಂಗ್ರೆಸ್ನಿಂದಲೇ ತಮ್ಮ ರಾಜಕೀಯ ಜೀವನ ಆರಂಭಿಸಿರೋ ಖರ್ಗೆ ಅಂದಿನಿಂದಲೂ ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ. ಕೈ ಪಕ್ಷದ ಕಟ್ಟಾಳು, ಪ್ರಾಮಾಣಿಕ ನಾಯಕ ಅಂದ್ರೂ ತಪ್ಪಾಗಲಿಕ್ಕಿಲ್ಲ.
ಕಲಬುರಗಿ ಕಲಿ ಎಂದೇ ಫೇಮಸ್ ಆಗಿರೋ ಮಲ್ಲಿಕಾರ್ಜುನ್ ಖರ್ಗೆಗೆ ಅಪಾರ ರಾಜಕೀಯ ಅನುಭವವಿದೆ. ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ ಎಕ್ಸ್ಪೀರಿಯನ್ಸ್ ಕೂಡ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದು ಬಿಟ್ರೆ ಖರ್ಗೆ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸೋಲನ್ನ ಕಂಡಿದ್ದೇ ಇಲ್ಲ. ಖರ್ಗೆ ಸೋಲಿಲ್ಲದ ಸರದಾರ ಅಂತಲೂ ಬಿರುದನ್ನ ಹೊಂದಿದ್ರು. ಅವರ ರಾಜಕೀಯ ಜೀವನದ ಬಗ್ಗೆ ಒಂದು ಕ್ವಿಕ್ ಲುಕ್ ತೋರಿಸ್ತೀವಿ. ಆಗ ನಿಮಗೆ ಅರ್ಥ ಆಗುತ್ತೆ ಅವರ ರಾಜಕೀಯ ಜೀವನ ಹೇಗಿದೆ ಅಂತ. 1969 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಪಡೆ, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ. 1972 ಗುರುಮಿಠಕಲ್ ವಿಧಾನಸಭೆ ಕ್ಷೇತ್ರದಿಂದ ಮೊದಲ ಗೆಲುವು. 1976 ಪ್ರಾಥಮಿಕ ಶಿಕ್ಷಣ ರಾಜ್ಯ ಸಚಿವರಾಗಿ ನೇಮಕ. ದೇವರಾಜ್ ಅರಸು ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ. 1980 ಗುಂಡೂರಾವ್ ಕ್ಯಾಬಿನೆಟ್ನಲ್ಲಿ ಆದಾಯ ಸಚಿವ. ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಉಪನಾಯಕರಾಗಿ ನೇಮಕ. 1990 ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಸಚಿವ. 2005 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕ. 2008 ಚಿತ್ತಾಪುರದಿಂದ ವಿಧಾನಸಭೆಗೆ 9ನೇ ಬಾರಿ ಆಯ್ಕೆ. 2009 ಕಲಬುರಗಿ ಲೋಕಸಭೆ ಕ್ಷೇತ್ರದಿಂದ ಸತತ 10ನೇ ಬಾರಿ ಜಯ. 2014 ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನೇಮಕ. 2021 ರಾಜ್ಯಸಭಾ ವಿರೋಧ ಪಕ್ಷದ ನಾಯಕನಾಗಿ ನೇಮಕ. ಇದೇ ಕಾಂಗ್ರೆಸ್ನ ಕಟ್ಟಾಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಜೀವನ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಬಿಕ್ಕಟ್ಟಾಗಿರೋದ್ರಿಂದ ಗೆಹ್ಲೋಟ್ ಅಧ್ಯಕ್ಷ ರೇಸ್ನಿಂದ ಔಟ್ ಆಗಿದ್ದಾರೆ. ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದ ರಾಜಕೀಯದ ಮೇಲೆ ಗಮನ ಹರಿಸೋದಕ್ಕಾಗಿ ಕಣದಿಂದ ಹಿಂದೆ ಸರಿದಿದ್ದಾರೆ. ಇನ್ನು ಈ ಮೆಗಾ ಡ್ರಾಮಾದ ಕೊನೆ ಮೂಮೆಂಟ್ನಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಖರ್ಗೆ ಹೆಸರು ಪ್ರಸ್ತಾಪ ಆಗಿರೋ ಹಿಂದೆ ಕೂಡ ಹಲವು ಕಾರಣಗಳಿವೆ. ಸೋನಿಯಾ ಗಾಂಧಿಗೆ ಖರ್ಗೆ ಅತ್ಯಾಪ್ತರು ಅನ್ನೋದರ ಜೊತೆಗೆ ಇನ್ನೂ ಕೆಲವು ಕಾರಣಗಳಿವೆ. ಮಲ್ಲಿಕಾರ್ಜುನ್ ಖರ್ಗೆ ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ದಾರೆ. ಹಾಗೆ ಖರ್ಗೆ ಮೇಲೆ ಸೋನಿಯಾ ಗಾಂಧಿ ತುಂಬಾ ಭರವಸೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿಗೂ ಖರ್ಗೆ ಮೇಲೆ ಭರವಸೆ ಇದೆ. ಇನ್ನು ಖರ್ಗೆ ಅಧ್ಯಕ್ಷರಾದ್ರೆ ಗಾಂಧಿ ಕುಟುಂಬದಲ್ಲೇ ಅಧಿಕಾರ ಉಳಿದಂತಾಗುತ್ತೆ. ಶಶಿ ತರೂರ್ ಜನನಾಯಕರಲ್ಲ ಎಂಬ ಭಾವನೆ ಇದೆ. ಖರ್ಗೆ ಅವರಿಗೆ ಹಿಂದಿ ಭಾಷೆಯ ಮೇಲೆ ಉತ್ತಮ ಹಿಡಿತವಿದೆ. ಉತ್ತರ ಭಾರತದ ಜನರನ್ನ ಸುಲಭವಾಗಿ ಸೆಳೆಯಬಹುದು. ದಕ್ಷಿಣ ಭಾರತದ ಪ್ರಬಲ ದಲಿತ ನಾಯಕ ಕೂಡ ಹೌದು. ದಲಿತ ಸಮುದಾಯದ ಬೆಂಬಲ ಪಡೆಯುವ ಲೆಕ್ಕಾಚಾರದಲ್ಲಿ ಖರ್ಗೆ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಂಸದ, ಸಚಿವ, ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ ಅನುಭವವಿದೆ. ದೇಶದೆಲ್ಲೆಡೆ ಗುರುತಿಸುವ ಮುಖವಾಗಿರೋ ಕಾರಣ ಎಐಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಖರ್ಗೆಗೆ ಹಸಿರು ಮುದ್ರೆ ಒತ್ತಿದ್ದಾರೆ ಸೋನಿಯಾ ಗಾಂಧಿ. ಸುದೀರ್ಘ 24 ವರ್ಷಗಳ ಬಳಿಕ ಗಾಂಧಿಯೇತರ ವ್ಯಕ್ತಿಯೊಬ್ಬರು ಎಐಸಿಸಿ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಹಿಂದೆಯೂ ಅನೇಕ ಗಾಂಧಿಯೇತರ ನಾಯಕರು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿದ್ರು. ಅದರಲ್ಲೂ ಸೀತಾರಾಮ್ ಕೇಸರಿ ಅವರ ಟರ್ಮ್ನಲ್ಲಂತೂ ಅಚ್ಚರಿಯ ಬೆಳವಣಿಗೆಯಾಗಿತ್ತು. ಅಂದಿನ ಕಾಲಚಕ್ರ ಈಗ ಮತ್ತೆ ತಿರುಗಿ ಬಂದಿದೆ. ಅಂದು ದಲಿತ ನಾಯಕ ಸೀತಾರಾಮ್ ಕೇಸರಿಗೆ ಅನ್ಯಾಯವಾಗಿತ್ತು. ಇಂದು ಅದೇ ಸಮುದಾಯದ ನಾಯಕನೇ ಕಾಂಗ್ರೆಸ್ ಪಕ್ಷದ ಸಾರಥಿಯಾಗಲು ಹೊರಟಿದ್ದಾರೆ. ಇಲ್ಲೇ ಅಡಗಿದೆ ಕಾಲಚಕ್ರದ ಸೀಕ್ರೆಟ್, ಗಾಂಧಿ ಇಲ್ಲದ ಮೇಲಿನ ರಹಸ್ಯ. ಈಗ ಇದ್ದ ಟೈಮ್ ಮತ್ತೆ ಇರಲ್ಲ, ಅದು ಬದಲಾಗ್ತಾನೇ ಇರುತ್ತೆ. ಅದಕ್ಕೆ ರಾಜಕೀಯ ಕೂಡ ಹೊರತಲ್ಲ. ಅಂದು ಇದೇ ಕಾಂಗ್ರೆಸ್ ದಲಿತ ನಾಯಕ ಸೀತಾರಾಮ್ ಕೇಸರಿ ಅವರಿಗೆ ಕೈ ಕೊಟ್ಟಿತ್ತು. ಈಗ ಮತ್ತೆ ಅದೇ ಸಮುದಾಯದ ನಾಯಕನಿಗೆ ಬಹುಪರಾಕ್ ಅಂತಿದೆ. ಏನಿದು ಕಾಲಚಕ್ರದ ಸೀಕ್ರೆಟ್? ಈ ಬಗ್ಗೆ ಹೇಳ್ತೇವೆ ಬ್ರೇಕ್ ಆದ್ಮೇಲೆ. ಕಾಲಚಕ್ರ ಉರುಳ್ತಾ ಇರುತ್ತೆ, ಟೈಮ್ ಬದಲಾಗ್ತಾ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಕಾಂಗ್ರೆಸ್ ಸ್ಥಿತಿಯನ್ನ ನಾವು ನೋಡಬಹುದು. ಅವತ್ತು ಇದೇ ಕಾಂಗ್ರೆಸ್ ದಲಿತ ನಾಯಕ ಸೀತಾರಾಮ್ ಕೇಸರಿ ಅವರನ್ನ ಉಚ್ಚಾಟಿಸಿತ್ತು. ಈಗ ಅದೇ ಕಾಂಗ್ರೆಸ್ ಮತ್ತೊಬ್ಬ ದಲಿತ ನಾಯಕನ ಮನೆ ಕದ ತಟ್ಟಿದೆ. ಏನಿದು ಕಾಲಚಕ್ರದ ರಹಸ್ಯ? ಈ ಬಗ್ಗೆ ಕಂಪ್ಲೀಟ್ ಇನ್ಪುಟ್ಸ್ ಇಲ್ಲಿದೆ ನೋಡಿ. खड़गे जी ने कहा चर्चा के लिए हम तैयार हैं। ಗಾಂಧಿ ಕುಟುಂಬದ ಜೊತೆಗೆ ಗಾಂಧಿಯೇತರರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಾಂಧಿಯೇತರ ವ್ಯಕ್ತಿ ಅಂತ ಬಂದಾಗ ಮತ್ತೆ ಸೀತಾರಾಮ್ ಕೇಸರಿ ಅವರ ಹೆಸರು ಕೇಳಿಬರುತ್ತೆ. ಸೋನಿಯಾ ಗಾಂಧಿಗಿಂತಲೂ ಮೊದಲು ಗಾಂಧಿಯೇತರ ವ್ಯಕ್ತಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಕ್ಸಸ್ಫುಲ್ ಆಗಿದ್ದು ಅಂದ್ರೆ ಅದು ಸೀತಾರಾಮ್ ಕೇಸರಿ ಅವರು. ಸೀತಾರಾಮ್ ಕೇಸರಿ ಪ್ರಬಲ ದಲಿತ ನಾಯಕರಾಗಿದ್ರು. 1996ರಿಂದ 1998ರವರೆಗೆ ಸೀತಾರಾಮ್ ಕೇಸರಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಇನ್ನು ಕೆಲ ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಮುಂದುವರಿಯಲು ಬಯಸಿದ್ರು. ಆದರೆ ಸೋನಿಯಾ ಗಾಂಧಿಗೆ ಅಧಿಕಾರ ನೀಡಬೇಕು ಅನ್ನೋ ಕಾರಣಕ್ಕೆ ಸೀತಾರಾಮ್ ಅವರ ಜೊತೆಗೆ ಅಂದು ಕಾಂಗ್ರೆಸ್ ಅನುಚಿತವಾಗಿ ನಡೆದುಕೊಂಡಿತ್ತು. ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಉಚ್ಚಾಟಿಸಿತ್ತು. ಇಷ್ಟೇ ಅಲ್ಲ, ಸೀತಾರಾಮ್ ಅವರನ್ನ ಕೊಠಡಿಯಲ್ಲಿ ಲಾಕ್ ಮಾಡಿ ಅವರೊಂದಿಗೆ ಅಂದಿನ ಕಾಂಗ್ರೆಸ್ ನಾಯಕರು ಕೆಟ್ಟದಾಗಿ ವರ್ತಿಸಿದ್ರು. ಅವರ ಕೈಯಿಂದ ಬಲವಂತವಾಗಿ ಸೋನಿಯಾ ಗಾಂಧಿಗೆ ಅಧಿಕಾರ ಹಸ್ತಾಂತರ ಮಾಡಲಾಗಿತ್ತು.
ಈಗ ಕಾಲಚಕ್ರ ಮತ್ತೆ ಉರುಳಿದೆ. ಯಾವ ದಲಿತ ಸಮುದಾಯದ ಮುಖಂಡನನ್ನ ಅಂದು ಕಾಂಗ್ರೆಸ್ ಉಚ್ಚಾಟಿಸಿತೋ, ಅವರ ಜೊತೆ ಕೆಟ್ಟದಾಗಿ ನಡೆದುಕೊಂಡಿತೋ, ಈಗ ಅದೇ ದಲಿತ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕನಿಗೆ ಕಾಂಗ್ರೆಸ್ ಹೈಕಮಾಂಡ್ ಜೈ ಎಂದಿದೆ. ಯಾವ ಸೋನಿಯಾ ಗಾಂಧಿ ಅಧಿಕಾರಕ್ಕಾಗಿ ಸೀತಾರಾಮ್ ಕೇಸರಿ ಅವರನ್ನ ಉಚ್ಚಾಟಿಸಲಾಗಿತ್ತೋ, ಈಗ ಅದೇ ಸೋನಿಯಾ ಗಾಂಧಿ ದಲಿತ ಸಮುದಾಯದ ಪ್ರಬಲ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಗೆ ಜೈ ಎಂದಿದ್ದಾರೆ. ಸೀತಾರಾಮ್ ಕೇಸರಿ ಅವರಿದ್ದ ಸೋನಿಯಾ ಗಾಂಧಿಗೆ ಅಧಿಕಾರ ಹೋಯಿತು. ಸೋನಿಯಾ ಗಾಂಧಿಯಿಂದ ಈಗ ಮಲ್ಲಿಕಾರ್ಜುನ್ ಕೈಗೆ ಅಧಿಕಾರ ಹೋಗಲಿದೆ. ಇದಕ್ಕೆ ಹೇಳೋದು ಕಾಲಚಕ್ರ ಅಂತ. ಗಾಂಧಿ ಕುಟುಂಬದವರು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿಲ್ಲ ಅಂದ್ರೂ ಅವರ ನೆರಳಲ್ಲೇ, ಅವರ ಶ್ರೀರಕ್ಷೆಯಲ್ಲೇ ಪಕ್ಷ ನಡೀತಿದೆ. ಗಾಂಧಿಯೇತರರು ಪಕ್ಷದ ಅಧ್ಯಕ್ಷರಾಗಿದ್ರು. ಗಾಂಧಿ ಕುಟುಂಬದ ಇಶಾರೆಯಂತೆ ಬಹುತೇಕರು ನಡೆದುಕೊಳ್ಳುತ್ತಿದ್ರು. ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ UN ದೆಬ್ಬರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು. ನೆಹರು ಅವರ ಇಶಾರೆಯಂತೆ ಅವರು ನಡೆದುಕೊಳ್ಳುತ್ತಿದ್ರು. ಇನ್ನು 1971ರಿಂದ 1977ರವರೆಗೆ ಜಗಜೀವನ್ ರಾಮ್, ಶಂಕರ್ ದಯಾಳ್ ಶರ್ಮಾ, ದೇವಕಾಂತ್ 3 ಜನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ರು. ಆಗಲೂ ಇಂದಿರಾ ಗಾಂಧಿಯ ಹಿಡಿತ ಪಕ್ಷದ ಮೇಲೆ ಹೆಚ್ಚಿತ್ತು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಲ್ಲದಿದ್ರೆ ಪ್ರಧಾನಿ ಆದರೂ ಆಗೋದರ ಮೂಲಕ ಪಕ್ಷದಲ್ಲಿ ಗಾಂಧಿ ಕುಟುಂಬದ ಪ್ರಭಾವ ಇರ್ತಿತ್ತು. ಇನ್ನು ಗಾಂಧಿಯೇತರ ವ್ಯಕ್ತಿಯೊಬ್ಬರು ಪಕ್ಷದ ಚುಕ್ಕಾಣಿ ಹಿಡಿದು ಸಕ್ಸಸ್ ಆಗಿದ್ದು ಅಂದ್ರೆ ಅದುವೇ ಮಾಜಿ ಪ್ರಧಾನಿ ದಿವಂಗತ PV ನರಸಿಂಹರಾವ್. ಅವರ ಟರ್ಮ್ನಲ್ಲಿ ಅವರೇ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ರು. 1991ರಿಂದ 1996ರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ PV ನರಸಿಂಹರಾವ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿದ್ರು. ರಾವ್ ಸೋನಿಯಾ ಗಾಂಧಿ ನೆರಳಿನಿಂದ ಪಕ್ಷವನ್ನ ಹೊರತರೋದಕ್ಕೆ, ಮುನ್ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ರು. ಇದು ಕಾಂಗ್ರೆಸ್ನಲ್ಲಿ ದೊಡ್ಡ ಘರ್ಷಣೆಗೆ ಕಾರಣವಾಯಿತು. ಗಾಂಧಿ ಕುಟುಂಬದ ಹೊರತಾಗಿಯೂ ಕಾಂಗ್ರೆಸ್ಗೆ ರಾಷ್ಟ್ರೀಯ ಪಕ್ಷ ಅನ್ನೋ ಐಡೆಂಟಿಟಿ ಕೊಟ್ಟಿದ್ದು ಅಂದ್ರೆ ಅದು PV ನರಸಿಂಹರಾವ್. ಈಗ ಗಾಂಧಿಯೇತರ ವ್ಯಕ್ತಿ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಬಹುದು. ಆದರೆ ಖರ್ಗೆ ಬಗ್ಗೆ ಕೂಡ ಅದೇ ಮಾತಿದೆ. ಸೋನಿಯಾ ಮೇಡಂ ಶ್ರೀರಕ್ಷೆಯಿಂದ ಖರ್ಗೆಗೆ AICC ಅಧ್ಯಕ್ಷ ಪಟ್ಟ ಒಲೆಯಲಿದೆ. ಹೀಗಾಗಿ ಗಾಂಧಿಯೇತರ ವ್ಯಕ್ತಿ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದ್ರು ಗಾಂಧಿ ಕುಟುಂಬದ ನೆರಳಲ್ಲೇ ಪಕ್ಷ ಮುನ್ನಡೆಯುತ್ತೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.